ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮಾ ಕಂಪ್ಯೂಟರ್ ಶಿಕ್ಷಣ. ಸೊ ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದರೆ ಏನು, ಅದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ಗಳು ಬರುತ್ತೆ, ಆ್ಯಂಡ್ ಕಂಪ್ಯೂಟರ್ ಮೆಮೊರಿನಲ್ಲಿ ಡೇಟಾ ಯಾವ ಥರ ನಾವು ಅದನ್ನು ಮೆಜರ್ ಮಾಡ್ತೀವಿ ಅಂತ ಕಂಪ್ಲೀಟ್ ವಿಡಿಯೋ ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಮೆಮೊರಿ, ನಾನು ಲಾಸ್ಟ್ ವಿಡಿಯೋನಲ್ಲಿ ಏನು ಕಂಪ್ಯೂಟರ್ ಮೆಮೊರಿ ಬಗ್ಗೆ ಹೇಳಿದೆ, ಆ ಮೆಮೊರಿನಲ್ಲಿ ಎಷ್ಟು ಟೈಪ್ಸ್ ಏನು ಅಂತ ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ಲ, ದಯವಿಟ್ಟು ಹೋಗಿ ಫಸ್ಟ್ ಲಾಸ್ಟ್ ವಿಡಿಯೋನ ನೋಡಿ. ಸೊ ಲಿಂಕ್ನ ನಾನು ನನ್ನ ಸಬ್ಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಸೊ ಬನ್ನಿ ಫಸ್ಟು ನೋಡೋಣ. ಈ ವಿಡಿಯೋನಲ್ಲಿ ನಾವು ಟೈಪ್ಸ್ ಆಫ್ ಮೆಮೊರಿನಲ್ಲಿ 3 ಟೈಪ್ಸ್ ಆಫ್ ಮೆಮೊರಿ ಇದೆ. ಯಾವುದು ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಆ್ಯಂಡ್ ಕ್ಯಾಶಿಯೆ ಮೆಮೊರಿ. ಇದು ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೋಟ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಸೊ ಪ್ರೈಮರಿ ಮೆಮೊರಿ ಅಂತ ಅಂದರೆ ಇಟ್ ಈಸ್ ಅ ಟೆಂಪ್ರವರಿ ಸ್ಟೋರೇಜ್ ಮೆಮೊರಿ, ಟೆಂಪ್ರವರಿಯಾಗಿ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಸೆಕೆಂಡರಿ ಮೆಮೊರಿ ಅಂತ ಹೇಳಿದ್ರೆ ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇವೆರಡಕ್ಕಿಂತ ಸ್ವಲ್ಪ ಡಿಫ್ರೆಂಟು ನಮ್ಮ ಕ್ಯಾಶ್ ಮೆಮೊರಿ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಬನ್ನಿ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಅಂತಂದರೆ ಏನು ಅಂತ ನೋಡೋಣ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇದು ನಿಮಗೆ 5 ಮಾರ್ಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ವಿಡಿಯೋನ ಪಾಸ್ ಮಾಡಿಕೊಂಡು ಏನು ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸನ್ನು ನೋಟ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ 5 ನಿಮಗೆ ಯಾವ್ದು ಈಸಿ ಆಗುತ್ತೆ, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವಾ, ಸೊ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಯಾವ್ದು 5 ಈಸಿ ಆಗುತ್ತೆ, ಸೊ ಆ 5 ಪಾಯಿಂಟ್ಸನ್ನು ನೀವು ಮೇನ್ ಎಕ್ಸಾಮ್ಗೆ ಬರೆದ್ರೆ ಆಯಿತು. ವೆರಿ ಇಂಪಾರ್ಟೆಂಟ್ ಕ್ವೆಶನ್, 5 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ ಖಂಡಿತ ಕೇಳ್ತಾರೆ. ಸೊ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಸೊ ಪ್ರೈಮರಿ ಮೆಮೊರಿ ಈಸ್ ಅ ಟೆಂಪ್ರವರಿ ಮೆಮೊರಿ. ಆಲ್ರೆಡಿ ನಾನು ಹೇಳಿದೆ, ಟೆಂಪ್ರವರಿಯಾಗಿ ಡೇಟಾ ಸ್ಟೋರ್ ಆಗೋದು ಇಲ್ಲಿ ನಮಗೆ ಪ್ರೈಮರಿ ಮೆಮೊರಿನಲ್ಲಿ. ಸೊ ಪರ್ಮನೆಂಟಾಗಿ ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ, ನಮಗೆ ಸೆಕೆಂಡರಿ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಸೊ ದಿಸ್ ಮೆಮೊರಿ ಈಸ್ ಡೈರೆಕ್ಟ್ಲಿ ಆಕ್ಸೆಸಿಬಲ್ ಬೈ ದಿ ಕಂಪ್ಯೂಟರ್ ಪ್ರೊಸೆಸರ್ ಅಂತ ಹೇಳಿದ್ರೆ ನಮ್ಮ CPU ಏನು ಮಾಡುತ್ತೆ, ಡೈರೆಕ್ಟಾಗಿ ಆಕ್ಸೆಸ್ ಮಾಡುತ್ತೆ ಯಾವುದನ್ನು, ಪ್ರೈಮರಿ ಮೆಮೊರಿನ. ಆದರೆ ಸೆಕೆಂಡರಿ ಮೆಮೊರಿನ CPU ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ CPU ಸೆಕೆಂಡರಿ ಮೆಮೊರಿನ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಆಕ್ಸೆಸ್ ಮಾಡಲ್ಲ. ಸೊ ಇಲ್ಲಿ ಪ್ರೈಮರಿ ಮೆಮೊರಿನ ನಾನು ವೊಲಟೈಲ್ ಮೆಮೊರಿ ಅಂತ ಹೇಳಿ ಕರಿತಾ ಇದ್ದೀನಿ, ಸೆಕೆಂಡರಿ ಮೆಮೊರಿನ ನಾನ್ ವೊಲಟೈಲ್ ಮೆಮೊರಿ ಅಂತ ಹೇಳಿ ಕರಿತಾ ಇದ್ದೀನಿ. ಹಾಗಿದ್ರೆ ಏನಿದು ವೊಲಟೈಲ್ ಅಂತಂದ್ರೇನು? ವೊಲಟೈಲ್ ನೇಚರ್ ಅಂತ ಹೇಳಿ ಕರಿತೀವಿ, ನಾನ್ ವೊಲಟೈಲ್ ನೇಚರ್ ಅಂತ ಹೇಳಿ ಕರಿತೀವಿ. ಸೊ ವೊಲಟೈಲ್ ಅಂತ ಹೇಳಿದ್ರೆ ಯಾವಾಗ ಮೇನ್ ಪವರ್ ಸಪ್ಲೈ ಆಫ್ ಆಗುತ್ತೆ, ಇಫ್ ಇನ್ ಕೇಸ್ ಪ್ರೈಮರಿ ಮೆಮೊರಿನಲ್ಲಿ ಡೇಟಾ ಎಲ್ಲ ಏನಾಗುತ್ತೆ, ಎರೇಸ್ ಆಗಿಬಿಡುತ್ತೆ, ಯಾವುದೇ ಡೇಟಾ ಉಳ್ಕೊಳ್ಳಲ್ಲ. ಸೊ ಅದಕ್ಕೆ ನಾನು ಅದನ್ನು ಏನಂತ ಕರಿತೀನಿ, ಪ್ರೈಮರಿ ಮೆಮೊರಿನ ವೊಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಸೊ ನಾನ್ ವೊಲಟೈಲ್ ಮೆಮೊರಿ ಅಂತ ಹೇಳಿದ್ರೆ ಮೇನ್ ಪವರ್ ಏನು, ಆ ಮೇನ್ ಪವರ್ ನಿಮಗೆ ಸಪ್ಲೈ ಸ್ಟಾಪ್ ಆದರೂ ಕೂಡ ಈ ಸೆಕೆಂಡರಿ ಮೆಮೊರಿನಲ್ಲಿ ಸ್ಟೋರ್ ಮಾಡಿರೋ ಡೇಟಾ ಏನಾಗಲ್ಲ, ನಮಗೆ ಲಾಸ್ ಆಗಲ್ಲ, ಎರೇಸ್ ಆಗಲ್ಲ. ಅದಕ್ಕೆ ಸೆಕೆಂಡರಿ ಮೆಮೊರಿನ ನಾವೇನಂತ ಕರಿತೀವಿ, ನಾನ್ ವೊಲಟೈಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟ್ ನಿಮಗೆ MCQನಲ್ಲಿ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈ 3 ನಿಮಗೆ ತುಂಬ ಈಸಿ ಡಿಫ್ರೆನ್ಸು, ಆರಾಮ್ಸೆಯಾಗಿ ಬರೀತೀರಾ. ಸೊ ನಿಮಗೆ ಇನ್ನೂ 2 ಡಿಫ್ರೆನ್ಸ್ ಬರೀಬೇಕು. ಸೊ ಇದನ್ನು ನೀವು ಬೇಕಾದ್ರೆ ಈ ಪಾಯಿಂಟನ್ನು ನೀವು ಬರ್ಕೊಬೋದು. ಸೊ ಪ್ರೈಮರಿ ಮೆಮೊರಿನ ನಾವು ಇಂಟರ್ನಲ್ ಮೆಮೊರಿ ಅಂತ ಹೇಳಿ ಕರಿತೀವಿ, ಸೆಕೆಂಡರಿ ಮೆಮೊರಿನ ನಾವು ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಸೊ ಇಂಟರ್ನಲ್ ಮೆಮೊರಿ ಯಾವುದು, ಪ್ರೈಮರಿ ಮೆಮೊರಿ. ಎಕ್ಸ್ಟರ್ನಲ್ ಮೆಮೊರಿ ಯಾವುದು, ಸೆಕೆಂಡರಿ ಮೆಮೊರಿ. ಇದು ಕೂಡ ನಿಮಗೆ MCQನಲ್ಲಿ ಕೇಳುವಂಥ ಕ್ವೆಶನು. ಸೊ ಪ್ರೈಮರಿ ಮೆಮೊರಿಗೆ ಎಕ್ಸಾಂಪಲ್ ಬರೆಯಂಗಿದ್ರೆ ಯಾವ್ಯಾವೆಲ್ಲ ಎಕ್ಸಾಮ್ ಬರಿಬೋದು, ರ್ಯಾಮು, ರೋಮು, ಕ್ಯಾಶ್ ಮೆಮೊರಿ, ಇದೆಲ್ಲ ಕೂಡ ನಮ್ಮ ಪ್ರೈಮರಿ ಮೆಮೊರಿಗೆ ಬಿಲಾಂಗ್ ಆಗುತ್ತೆ. ಸೊ ಹಾಗಿದ್ರೆ ಸೆಕೆಂಡರಿ ಮೆಮೊರಿ ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕು. ಇದ್ಯಾವುದಿದು ಫ್ಲಾಪಿ ಡಿಸ್ಕು, ನಾನು ಕೇಳೇ ಇಲ್ವಲ್ಲ ಅಂತ ಅನ್ಕೋಬೇಡಿ. ನೀವೆಲ್ಲ ಪೆನ್ ಡ್ರೈವ್ ಯೂಸ್ ಮಾಡ್ತೀರಲ್ಲ, ಸೊ ಆ ಪೆನ್ ಡ್ರೈವ್ನ ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ, ಫ್ಲಾಪಿ ಡಿಸ್ಕ್ ಅಂತ ಹೇಳಿ ಕರಿತಾ ಇದ್ದೀವಿ. ಇದಿಷ್ಟು 5 ಪಾಯಿಂಟ್ಸು ವೆರಿ ಇಂಪಾರ್ಟೆಂಟು. ಇಲ್ಲ ಮ್ಯಾಮ್ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರಿತೀನಿ, ಇನ್ನೂ ಒಂದು ಪಾಯಿಂಟ್ ಬರಿತೀನಿ ಅಂತ ಹೇಳಿದ್ರೆ, ಸೊ ನೀವು ಯಾವ ಪಾಯಿಂಟ್ ಬರಿಬೋದು, ಸೊ ಈ ಪ್ರೈಮರಿ ಮೆಮೊರಿ ಏನಿದೆ, ಈ ಪ್ರೈಮರಿ ಮೆಮೊರಿ ವೆರಿ ಎಕ್ಸ್ಪೆನ್ಸಿವ್. ಆದರೆ ಸೆಕೆಂಡರಿ ಮೆಮೊರಿ ಏನಂತ ಹೇಳ್ಬೋದು, ಪ್ರೈಮರಿ ಮೆಮೊರಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡರಿ ಮೆಮೊರಿ ಅಷ್ಟು ಕಾಸ್ಟ್ ಇಲ್ಲ. ಪ್ರೈಮರಿ ಮೆಮೊರಿ ಅಷ್ಟು ಕಾಸ್ಟು ನಮ್ಮ ಸೆಕೆಂಡರಿ ಮೆಮೊರಿ ಇರಲ್ಲ. ಸೊ ಇದು ವೆರಿ ಎಕ್ಸ್ಪೆನ್ಸಿವ್, ಇಟ್ ಈಸ್ ನಾಟ್ ಮಚ್ ಎಕ್ಸ್ಪೆನ್ಸಿವ್ ಆಸ್ ಕಂಪೇರ್ ಟು ಯಾವುದನ್ನ, ಪ್ರೈಮರಿ ಮೆಮೊರಿ.
ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಡಿಫ್ರೆನ್ಸ್ನ ಕಲ್ತ್ಕೊಂಡ್ರೆ ನೀವು 3 ಕ್ವೆಶನ್ಸನ್ನ ಆನ್ಸರ್ ಮಾಡ್ಬೋದು. ಯಾವುದದು 3 ಕ್ವೆಶನ್ಸ್ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಅಂತ ಕೇಳಿದ್ರೆ ನಾನು ಇವಾಗ ಏನು ಹೇಳಿದೆ ಆ ಡಿಫ್ರೆನ್ಸನ್ನು ಬರಿತಾ ಹೋಗ್ತೀರಾ. ಸೊ ಇಫ್ ಇನ್ ಕೇಸ್ ಅವರು ಸಪ್ರೇಟಾಗಿ ರೈಟ್ ಅ ನೋಟ್ ಆನ್ ಪ್ರೈಮರಿ ಮೆಮೊರಿ, ರೈಟ್ ಅ ನೋಟ್ ಆನ್ ಸೆಕೆಂಡರಿ ಮೆಮೊರಿ ಅಂತ ಕೇಳಿದ್ರೆ ಈ ಸೈಡ್ ಪಾಯಿಂಟ್ಸ್ಗಳು ಏನಿದೆ ಈ ಪಾಯಿಂಟ್ಸ್ ರೀತಿನಲ್ಲಿ ಬರಿತಾ ಹೋದರೆ ನಿಮ್ಗೆ ಅದು ಕೂಡ ಮಾರ್ಕ್ಸು ಸಿಗುತ್ತೆ. ಸೊ ಇದಿಷ್ಟು ಪ್ರೈಮರಿ ಮೆಮೊರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ ಕಾನ್ಸೆಪ್ಟ್. ಸೊ ಲಾಸ್ಟ್ ಬಂದು ಕ್ಯಾಶ್ ಮೆಮೊರಿ. ಇದ್ಯಾವ್ದು ಇಷ್ಟೊಂದು ಮೆಮೊರೀಸ್ ಇದೆಯಲ್ಲ ಕಂಪ್ಯೂಟರಲ್ಲಿ, ನಮ್ಮ ಬ್ರೈನೇ ಪರವಾಗಿಲ್ಲ ಕಣಪ್ಪ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಸೊ ಕ್ಯಾಶ್ ಮೆಮೊರಿ ಅಂತ ಹೇಳಿದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನನ್ನಲ್ಲಿ ಒಂದು ಮೆಮೊರಿ ಅಂತ ಹೇಳಿದೆ, ಯಾವುದನ್ನು, ರೆಜಿಸ್ಟರ್. ಸೊ ಈ ರೆಜಿಸ್ಟರ್ ಥರನೇ ನಿಮ್ಮ ಕ್ಯಾಶ್ ಮೆಮೊರಿ. ಸೊ ಹಾಗಿದ್ರೆ ಕ್ಯಾಶ್ ಮೆಮೊರಿ ಏನು ಮಾಡುತ್ತೆ, ಹಾಗಿದ್ರೆ ಸಿ ಪಿ ಯುನಲ್ಲಿ ಕ್ಯಾಶ್ ಮೆಮೊರಿನ ಏನಕ್ಕೆ ಇನ್ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಿ ಪಿ ಯು ಪ್ರೊಸೆಸಿಂಗ್ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ. ಏನು ಮಾಡುತ್ತೆ, ನಮ್ಮ ಸಿ ಪಿ ಯುದು ಪ್ರೊಸೆಸಿಂಗ್ ಸ್ಪೀಡ್ ಏನಿದೆ ಆ ಪ್ರೊಸೆಸಿಂಗ್ ಸ್ಪೀಡ್ನ ಅದು ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಅದು ಯಾವ ಥರ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕ್ಯಾಶ್ ಮೆಮೊರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಿ ಪಿ ಯು ಆಗ್ತಾನೆ ಪ್ರೊಸೆಸ್ ಮಾಡಿರುತ್ತಲ್ಲ ಆ ಡೇಟಾ ಎಲ್ಲ ನನಗೆ ಎಲ್ಲಿ ಸ್ಟೋರ್ ಆಗಿರುತ್ತೆ, ನನ್ನ ಕ್ಯಾಶ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಇಫ್ ಇನ್ ಕೇಸ್ ಸಿ ಪಿ ಯುಗೆ ಯಾವ್ದಾದ್ರು ಡೇಟಾ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅದು ಫಸ್ಟು ಯಾರನ್ನ ಕೇಳುತ್ತೆ, ಕ್ಯಾಶ್ ಮೆಮೊರಿನ ಕೇಳುತ್ತೆ. ಇಫ್ ಇನ್ ಕೇಸ್ ಕ್ಯಾಶ್ ಮೆಮೊರಿನಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಅದು ನೆಕ್ಸ್ಟ್ ಯಾವ್ದಕ್ಕೆ ಹೋಗೋದು, ಮೇನ್ ಮೆಮೊರಿನ ಆಕ್ಸೆಸ್ ಮಾಡುತ್ತೆ. ಸೊ ಇಫ್ ಇನ್ ಕೇಸ್ ಅದು ಕೇಳ್ತಾ ಇರೋ ಡೇಟಾ ಏನಾದರೂ ಕ್ಯಾಶ್ ಮೆಮೊರಿನಲ್ಲಿ ಅವೈಲಬಲ್ ಇತ್ತು ಅಂತ ಹೇಳಿದ್ರೆ ಏನು ಮಾಡುತ್ತೆ, ಬೇಗ ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ನ ಜನರೇಟ್ ಮಾಡಿ ಕೊಡುತ್ತೆ ಅಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಸಿ ಪಿ ಯು ಪ್ರೊಸೆಸಿಂಗ್ ಟೈಮು ಇನ್ಕ್ರೀಸ್ ಆಗುತ್ತೆ, ಬೇಗ ಬೇಗ ಫಾಸ್ಟಾಗಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಡೇಟಾ ಫ್ರಮ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಪ್ರೈಮರಿ ಮೆಮೊರಿ ಡೇಟಾ. ಈಗ ತಾನೇ ನಿಮಗೆ ಹೇಳಿದೆ ಯಾವ ಥರ ಡೇಟಾನ ಕಾಪಿ ಮಾಡ್ಕೊಳ್ಳುತ್ತೆ ನಮ್ಮ ಕ್ಯಾಶ್ ಮೆಮೊರಿ, ಇಟ್ ಸ್ಟೋರ್ಸ್ ಕಾಪೀಸ್ ಆಫ್ ದ ಡೇಟಾ. ಯಾವ ಡೇಟಾನ ಕಾಪಿ ಮಾಡ್ಕೊಳ್ಳುತ್ತೆ, ಫ್ರೀಕ್ವೆಂಟ್ಲಿ ಆಕ್ಸೆಸ್ಡ್. ಈಗ ತಾನೇ ಆಕ್ಸೆಸ್ ಮಾಡಿರೋ ಡೇಟಾ ಇಲ್ಲಿ ಸ್ಟೋರ್ ಆಗುತ್ತೆ, ನಮಗೆ ಕ್ಯಾಶ್ ಮೆಮೊರಿನಲ್ಲಿ ಸೇವ್ ಆಗುತ್ತೆ. ಸೊ ನೆಕ್ಸ್ಟು ಇಟ್ ರೆಡ್ಯೂಸ್ ದ ಆವ್ರೇಜ್ ಟೈಮ್. ಇಲ್ಲಿದೆ ನೋಡಿ, ಇಟ್ ರೆಡ್ಯೂಸ್ ದ ಆವ್ರೇಜ್ ಟೈಮ್ ರಿಕ್ವೈರ್ಡ್ ಟು ಆಕ್ಸೆಸ್ ಡೇಟಾ. ಸೊ ಕ್ಯಾಶ್ ಮೆಮೊರಿನಲ್ಲಿ ಸಿ ಪಿ ಯು ರಿಕ್ವೆಸ್ಟ್ ಮಾಡಿದ ತಕ್ಷಣ ಡೇಟಾ ಸಿಕ್ಬಿಟ್ರೆ ಸೊ ಆಕ್ಸೆಸ್ ಟೈಮ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಆವ್ರೇಜ್ ಟೈಮ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟು ವೆನ್ ಸಿ ಪಿ ಯು ನೀಡ್ ಸಮ್ ಡೇಟಾ ಇಟ್ ಫಸ್ಟ್ ಎಕ್ಸಾಮೈನ್ ದ ಕ್ಯಾಶ್. ಹೇಳಿದ್ನಲ್ಲ ಈಗ ತಾನೇ, ಸಿ ಪಿ ಯು ಯಾವಾಗ ಡೇಟಾನ ನೀಡ್ ಮಾಡುತ್ತೆ ಆವಾಗ ಫಸ್ಟು ಅದು ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಕ್ಯಾಶ್ ಮೆಮೊರಿನ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ. ನೋಡಪ್ಪ ಈ ಡೇಟಾ ನನಗೆ ಬೇಕು, ಈ ಡೇಟಾ ನಿನ್ನ ಹತ್ರ ಇದೆಯಾ ಅಂತ ಹೇಳಿ ಕ್ಯಾಶ್ ಮೆಮೊರಿಗೆ ರಿಕ್ವೆಸ್ಟ್ ಕಳಿಸುತ್ತೆ. ಇಫ್ ಇನ್ ಕೇಸ್ ಕ್ಯಾಶ್ ಮೆಮೊರಿನಲ್ಲಿ ಆ ಡೇಟಾ ಇತ್ತು ಅಂತ ಹೇಳಿದ್ರೆ ಕ್ಯಾಶ್ ಮೆಮೊರಿಯಿಂದ ಏನು ಮಾಡುತ್ತೆ, ಆ ಡೇಟಾನ ಫೆಚ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ಅದೇನು ಮಾಡುತ್ತೆ, ನನ್ನ ಮೇನ್ ಮೆಮೊರಿ, ಪ್ರೈಮರಿ ಮೆಮೊರಿನ ಏನಂತ ಕರಿತೀವಿ, ಮೇನ್ ಮೆಮೊರಿ ಅಂತಲೂ ಕೂಡ ಕರಿತೀವಿ. ಇದನ್ನು ಕೂಡ ನಿಮಗೆ ಎಮ್ ಸಿ ಕ್ಯೂನಲ್ಲಿ ಕೇಳ್ತಾರೆ ಡಿಯರ್ ಸ್ಟೂಡೆಂಟ್ಸ್. ಸೊ ಮೇನ್ ಮೆಮೊರಿನ ಆಮೇಲೆ ಹೋಗಿ ಆಕ್ಸೆಸ್ ಮಾಡೋದು. ಸೊ ಐ ಥಿಂಕ್ ನಿಮಗೆ ಟೈಪ್ಸ್ ಆಫ್ ಮೆಮೊರಿ 3 ಕೂಡ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕಿ, ಸೊ ನಿಮಗೆ ನಾನಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ. ಪಿ ಯು ಸ್ಟೂಡೆಂಟ್ಸ್ ಯಾರಿದ್ದಾರೆ ಆದಷ್ಟು ಪಿ ಯು ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.